ಸಾರ್ಥಕ ಸುವರ್ಣಕ್ಕೆ ಬಂದಿದ್ದೀರಾ. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹಾಗೆ ಈ ಒಂದು ಅದ್ಭುತ ಸಾಹಿತ್ಯದ ಬಗ್ಗೆ ನಿಮ್ಮ ಮಾತು. ನಾಗೇಂದ್ರ ಪ್ರಸಾದ್ 30 ವರ್ಷ ಆಯ್ತು ಅಂತ ಮೊನ್ನೆ ಬಂದು ಹೇಳಿದ್ರು ನಂಬಕ್ಕೆ ಅಲ್ಲ 30 ವರ್ಷ ಆಗೋಯ್ತು ಅಷ್ಟು ಬೇಗ ಅಂತ ಅನಿಸ್ತದೆ. ಯಾಕಂದ್ರೆ ಇವತ್ತು ಅವ್ರು ಅಷ್ಟೇ ಫ್ರೆಶ್ ಆಗಿ ಬರೀತಾರೆ. ಮೊದಲನೇ ಸಿನಿಮಾಗೆ ಹೆಂಗೆ ಬರೀತಾರೋ ಇವಾಗಲೂ ಅದೇ ಥರ ಬರೀತಾರೆ. ಯಾವಾಗಲೂ ಎಷ್ಟೇ ವರ್ಷ ಆದ್ರೂ ನಾವು ಫಸ್ಟ್ ಇದ್ದ ಸಿನ್ಸಿಯಾರಿಟಿ ಯಾವಾಗ ಕೊನೆಯವರು ಕಾಪಾಡ್ತೀವೋ ಅವನೇ ಯಾವಾಗಲೂ ಗೆಲ್ಬೇನ್ ಸರ್ದಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಏನಾಗುತ್ತೆ ಅಂದರೆ ಬೆಳೀತಾನಂತೆ ನಾನು ಏನು ಮಾಡಿದ್ರು ಸರಿಯಾಗಿರುತ್ತೆ ಅಂತ ಅನ್ಕೋತಾರೆ. ಬಟ್ ಅವ್ರು ಯೋಚನೆ ಮಾಡಿ ಪ್ರತಿಯೊಂದು ಸಿನಿಮಾನು ಮೊದಲನೇ ಸಿನಿಮಾ ಅಂತ ಅನ್ಕೊಂಡು ಬರೀತಾರೆ. ಅದಕ್ಕೋಸ್ಕರನೇ ಬಹುಶಃ ಎಲ್ಲ ಹೀರೋಸ್ಗಳಿಗೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಅವರು. ಇನ್ನೂ 30 ವರ್ಷ ಆಯಿತು, ಇನ್ನೂ 50 ಆಗಲಿ 75 ಆಗಲಿ ಅದು ನೋಡೋಕ್ಕೆ ನಮಗೂ ದೇವ್ರು ಆಯುಷ್ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆಲ್ ದಿ ಬೆಸ್ಟ್. ನಾನು ಬಸದ ಮೊನ್ನೆ ಬಂದರು, ನಾಳೆ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಯಾವ ಟೈಮ್ ಬರ್ಬೇಕು ನೀವು ಹೇಳಿ ಅಂದರೆ ಕರೆಕ್ಟ್ 5-5:15 ಬನ್ನಿ ಸರ್ ಅಂದ್ರೆ ಅದಕ್ಕೆ ಕರೆಕ್ಟ್ 5:15 ಐ ಥಿಂಕ್ ಐ ವಿಚ್ ಎಲ್ಲ ಸಾಂಗ್ಸು ಚೆನ್ನಾಗೇ ಬರೀತಾರೆ. ಯಾವ ಸಾಂಗ್ ಅಂತ ಪರ್ಟಿಕ್ಯುಲರ್ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ಎಲ್ಲ ಟೈಪ್ ಸಾಂಗ್ಸು ಬರೀತಾರೆ. ಎಮೋಷನ್ಸ್ ಇರ್ಬೋದು, ರೊಮ್ಯಾಂಟಿಕ್ ಇರ್ಬೋದು, ಇಲ್ಲಾಂದರೆ ಏನಂತೀವಿ ಹೀರೋಯಿಕ್ ಸಾಂಗ್ ಇರ್ಬೋದು. ಎಲ್ಲ ಸಾಂಗ್ನೂ ಒಂದು ಅರ್ಥ ಕೊಡ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ನಾವು ಆ್ಯಕ್ಟ್ ಮಾಡಬೇಕಂದ್ರೆ ಯಾರು ಏನೇ ಬರೆದ್ಬಿಟ್ರೆ ಆ್ಯಕ್ಟ್ ಮಾಡೋಕ್ಕಲ್ಲ. ಬಟ್ ಸಾಹಿತ್ಯ ಚೆನ್ನಾಗಿದ್ದಾಗ ನಾವು ಎಮೋಟ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಯಾಕಂದ್ರೆ ಸಮ್ಟೈಮ್ಸ್ ಹಾಡ್ದೇ ನಾವು ಆ್ಯಕ್ಟ್ ಮಾಡ್ತೀವಿ. ಅದಕ್ಕೆ ಐ ಥಿಂಕ್ ಅವ್ರ ಲಿರಿಕ್ಸ್ ಭಾಳ ಹೆಲ್ಪ್ ಆಗುತ್ತೆ. ಹೇಳ್ತೀವಿ ಆಮೇಲೆ ಹಾಡೋರು ಲಿರಿಕ್ ಬರೆಯೋರು ಇಬ್ಬರು ಮುಖ್ಯ ಆಗ್ತಾರೆ. ಭಾವನೆಗಳು ಅವ್ರು ಹೇಳ್ತಾರೆ, ಬಟ್ ಭಾವನೆ ಬರೆಯೋರು ಭಾವನೆಯಿಂದ ಬರೀತಾರೆ. ಸೊ ಆ ಎರಡು ಭಾವನೆ ತಗೊಂಡು ನಾವು ಮಾಡಬೇಕು. ಒಂದು ಸಾಂಗು ಹಾಡಿದ್ದೆ ನಾನು, ನಾನೇ ಅಮ್ಮ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಈ ಭೂಮಿ. ಆ ಸಾಂಗ್ ಅದೇ ಆ ಸಾಂಗ್ ಆ ಸಾಂಗ್ ಅವರೇ ಬರೆದಿದ್ದು. ಅದಕ್ಕೂ ಅದು ನಾವೇ ಹಾಡಿದ್ದು. ಅದು ಹಾಡ್ಬೋದಾ ಸರ್? ಇಲ್ಲ, ಮಾಡ್ತೀವಿ. ಲಿರಿಕ್ಸ್ ಕೊಡ್ತೀನಿ ನಾನೇ. ಆಮೇಲೆ ರಕೆಯ ಕುದುರೆ ರೀ, ಜಸ್ಟ್ ಹೌದು SPB ಅವ್ರಿಗೆ ಹಾಡಿದ ಲಾಸ್ಟ್ ಸಾಂಗ್ ಅದು. ಯಾಕಂದರೆ ತುಂಬ ಜನ ಅದು ಬೇಡ ಹಾಡೋರು ಹಾಡೋದು. ನಾನು ಹೇಳಿದೆ ಇಲ್ಲ, ಅದು SPBನೇ ಆಡಬೇಕು ಅವರು. ನನಗೆ ಅವ್ರ ವಾಯ್ಸೇ ಬೇಕು ಅಂತ ಆ ಸಾಂಗ್ಗೆ ತುಂಬ ಹಠ ಮಾಡಿ ಅದು ಮಾಡಿದ್ದು. ಆಮೇಲೆ ಎಲ್ಲರೂ ಒಪ್ಕೊಂಡು ಅವ್ರು ಆಡಿಸಿದ್ರು. ನನಗೆ ಭಾಳ ಖುಷಿ ಆಯಿತು ಅವ್ರು ಆಡಿದ್ದು. ಆಮೇಲೆ ಆ ಸಾಹಿತ್ಯನೂ ಅಷ್ಟೇ. ಅದು ಮಲಯಾಳಂ ಸಾಂಗ್ ಅದು ಈಕ್ವಲ್ ಆಗಿ ಅವರು ಆ ಸಾಂಗ್ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು. ಹಾಗೆ ನಿಮಗೆ ಈಗ ಎಷ್ಟೊಂದು ಹೀರೋಗಳನ್ನ ಸಾಂಗ್ಗಳನ್ನ ನೋಡ್ತಾ ಇರ್ತೀರಾ. ಹೀರೋಯಿಸಮ್ಗೆ ಒಂದು ಸಾಹಿತ್ಯನ ಒಂದು ಮಾಸ್ ಆದರೂ ಪರವಾಗಿಲ್ಲ, ಕ್ಲಾಸ್ ಆದರೂ ಪರವಾಗಿಲ್ಲ ಅಂತ ಹುಟ್ಟಾಕ್ದವರು. ನಿಮ್ಮ ಮಾಸ್ ಸಾಂಗ್ಗಳಿಗೂ ಕೂಡ ಹಲವು ಸಾಹಿತ್ಯವನ್ನು ಇವರೇ ಬರೆದಿದ್ದವರು. ನಿಮಗೆ ಇಷ್ಟವಾದಂತಹ ಒಂದು ಸಾಹಿತ್ಯ ನಿಮ್ಮ ಸಿನಿಮಾದಾಗಿರ್ಬೋದು, ಬೇರೆ ಸಿನಿಮಾದಾಗಿರ್ಬೋದು ಯಾವುದು? ಯಾಕೆಂದರೆ ಇದು ಸಾಹಿತ್ಯದ ಡಿಸ್ಕಷನ್ ಆಗಿದೆ. ಯಾಕೆಂದರೆ ನಾಗೇಂದ್ರ ಪ್ರಸಾದ್ ಅವರ ಒಂದು ಸಾಹಿತ್ಯ ಭಂಡಾರದ ಬಗ್ಗೆ ಹೇಳುವಂತಹ ವಿಚಾರ. ಟಗರು ಬಂತ. ಇನ್ನೊಂದು ಇವಾಗ ಇನ್ನೊಂದೇನಂದ್ರೆ ಸರ್, ಅವ್ರಿಗೂ ಗೊತ್ತಿರಲ್ಲ ಅವ್ರು ಯಾವ್ದು ಹಾಡಿರ್ತಾರೆ ಅಂತ ಹೇಳಿ. ಕಾನೂನು ಬಗ್ಗೆ ಒಂದು ಸಾಂಗ್ ಇದು ಫಸ್ಟ್ ಸಾಂಗ್ ಅಲ್ವಾ ಅದು? ಇತಿಹಾಸದ ನೀವೇ ಬರ್ದಿದ್ದು. ಆಲ್ಮೋಸ್ಟ್ ಎಲ್ಲ ಸಾಂಗ್ ಅದಿಲ್ಲ ಅವರೇ ಬರ್ದಿರೋದು ಸರ್. ಶಿವಣ್ಣನ ಸಾಂಗ್, ಶಿವಣ್ಣಂಗೋಸ್ಕರ ಸಾಂಗ್ ನೀವು ಹೇಳಿಸ್ಬಿಟ್ರೆ ನಾನು ಕರೆಕ್ಟಾಗಿ 100 ಸಿನಿಮಾಗೂ ಇದೆಲ್ಲ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ. ರೆಕ್ಕೆಯ ಕುದುರೆ ಹೇಳಿನೇ ಹಾಡ್ಬಿಡಿ ಸರ್, ನಿಮ್ಗೆ ಇಷ್ಟವಾದಂಥ ಸಾಂಗ್. ಆ ಸಾಂಗ್ ಅಷ್ಟು ಈಸಿಯಾಗಿ ಆಡೋಕ್ಕಲ್ಲ. ಯಾಕಂದರೆ ಆ ವಾಯ್ಸು ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್. ಐ ಡೋಂಟ್ ವಾಂಟ್ ಟು. ಯಾಕಂದ್ರೆ ನನಗೆ ಎಷ್ಟು ಕಂಫರ್ಟ್ ಝೋನ್ ಇರ್ತೀನಿ ನಾನು ಆಡ್ತೀನಿ ಅಷ್ಟೇ. ಸುಮ್ಮನೆ ಎಲ್ಲ ಸಾಂಗ್ನ ಟ್ರೈ ಮಾಡೋಕ್ಕೆ ಹೋಗಲ್ಲ ನಾನು.